ಇವತ್ತಿನ ದಿನ ಶುರು ಆಗಿದೆ ಇಡ್ಲಿ ತಿಂದಾದ್ಮೇಲೆ ಸ್ವಲ್ಪ ಹೊತ್ತು ಕಾಲೇಜ್ ಆರ್ಚ್ ಹತ್ರ ವೆಯ್ಟ್ ಮಾಡ್ತಿದ್ದೆ. ಯಾರಿಗೋಸ್ಕರ? ಮದನ್ಗೋಸ್ಕರ. ವೆಯ್ಟ್ ಮಾಡ್ತಿದ್ದು 1 ನಿಮಿಷದಲ್ಲೇ ಮದನ್ ಬಂದ. ಗಾಡಿ ಹತ್ಕೊಂಡು ಕಾಲೇಜ್ಗೆ ಹೋಗ್ಬೇಕಾರೆ ನಂಗನ್ಸಿದ್ದು, ಇಲ್ಲಿಂದ ಹೋಗ್ತಾರ ಯಾರಾದರೂ ಕಾಲೇಜು ಟೆಂಪಲ್ಲು ಇಲ್ಲೇ ಇರು ಅಂತ ಹೇಳಿ ಸ್ವಾಮೀಜಿಗೆ ನಮಸ್ಕಾರ ಮಾಡ್ಕೊಂಡು ಒಳಗೋದ್ವಿ. ಟೈಮ್ ಇನ್ನು 8:18 ಆಗಿತ್ತು. 12 ನಿಮಿಷ ಬಾಕಿ ಇತ್ತು. ಅದಕ್ಕೆ ಈಚೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ವಿ. ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದೆ ಇಲ್ಲಿಗೆ. ಇಲ್ಲಿ ರೋಡಲ್ಲೇ ಕ್ಯಾಟ್ ವಾಕ್ ಮಾಡ್ಕೊ ಬರ್ತಿದ್ಲು ಶ್ರೇಯಾ. ಇಲ್ಲಿಗೆ ಅಂದ್ರೆ KFC ಗೆ ಗುರು. ಇವತ್ತಿನ ನಮ್ಮೆಲ್ಲರೂ ಪ್ಲಾನ್ KFC ಆಗಿತ್ತು. ಒಳಗೋಗಿ ವೆಡ್ನೆಸ್ಡೇ ಸ್ಪೆಷಲ್ 15 ಪೀಸ್ ಬಕೆಟ್ 619 ಆರ್ಡರ್ ಮಾಡಿದ್ವಿ. ಆರ್ಡರ್ ಬರಕ್ ತುಂಬಾ ಟೈಮ್ ಇತ್ತು. ಅದಕ್ಕೆ ಸ್ವಲ್ಪ ಹೊತ್ತು ಆಟೆ ಹೊಡಿತಿದ್ವಿ. ಈ ಗ್ಯಾಪಲ್ಲಿ ನಿಮ್ಗೆಲ್ಲ ಒಂದು ಪ್ರಶ್ನೆ, ಯಾರೆಲ್ಲ KFC ಗೆ ಹೋಗಿದ್ದೀರಾ ಅವರೆಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ KFC ಫುಲ್ ಫಾರ್ಮ್ ನ ಟೈಪ್ ಮಾಡಿ ನೋಡಿ. ಒಂದು 10-15 ನಿಮಿಷದಲ್ಲಿ ಆರ್ಡರ್ ಏನೋ ಬಂತು. ಚೆನ್ನಾಗಿ ಬರ್ಸದ್ವಿ. ಹೊಟ್ಟೆ ಏನೋ ತುಂಬ್ತು. ತಿಂದಿರೋದ್ನ ಕರಗಿಸ್ಬೇಕಲ್ಲ, ಅದಕ್ಕೆ ಏನೇನ್ ಮಾಡೋದು ಅಂತ ಕಾಲ್ ಎಳಿತಿದ್ದೆ. ನಿಂಗೆ ಒಂದೇನೋ ಹೇಳ್ಬೇಕು. ಯಪ್ಪ ದೇವ್ರೆ, ಹೇಳು. ಏನ ನನಗೆ ಅದೇನ್ ಬೇಗ ಪಟ ಪಟ ಇವತ್ತು ಊರ್ಗ್ ಹೋಯ್ತ್ಯಾ? ಇಲ್ಲ. ಹುಷಾರು ಹೋಗ್ಬೇಡ, ನಂದಿಡಿಯರ್ ಬಂದವರಂತೆ. ತುಂಬಾ ದಿನದಿಂದ ಶ್ರೇಯಾ ಕೇಳಿದ ಒಂದು ಪರ್ಫ್ಯೂಮ್ ನ ಸರ್ಪ್ರೈಸ್ ಆಗಿ ಕೊಡೋ ಟೈಮ್ ಇವತ್ತು. ಏನ್ ಸರ್ಪ್ರೈಸ್? ಥ್ಯಾಂಕ್ ಯು. ಅಷ್ಟೇ. ಹಾಟ್ ಆಗಿರೋ ಚಿಕನ್ ಪೀಸ್ ತಿಂದ್ಮೇಲೆ ಕೋಲ್ಡ್ ಆಗಿರೋ ಜ್ಯೂಸ್ ಕುಡಿಯೋಣ ಅಂತ ಜ್ಯೂಸ್ ಸೆಂಟರ್ ಬಂದ್ವಿ. ಅಲ್ಲೊಂದು ಸಾಂಗು ರಾರಾಜಿಸಿತು ಕನ್ನಡದ್ದು. ಯಾವ ಫಿಲಮ್ದು ಅಂತ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಆಮೇಲೆ ನೀನು ಒಳ್ಳೊಳ್ಳೆ ಜ್ಯೂಸ್ಗಳು ಕುಡ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ನಮ್ಮ ಮನೆಗಳಿಗೆ ಹೊರಟ್ವಿ. ಮತ್ತೆ ಸಿಗುವ.